ಪಕ್ಷ ಸಂಘಟನೆಗೆ ಫೀಲ್ಡ್ಗಿಳಿದ ನಿಖಿಲ್ ಕುಮಾರಸ್ವಾಮಿ ಭರ್ಜರಿ ಪ್ರವಾಸವನ್ನ ನಡೆಸ್ತಾ ಇದ್ದಾರೆ. ಜನರ ಜೊತೆ ಜನತಾದಳ ಹೆಸರಿನಡಿ ರಾಜ್ಯ ಪ್ರವಾಸಕ್ಕೆ ನಿಖಿಲ್ ಅಬ್ಬರದ ಪ್ರವಾಸ ಮಾಡ್ತಾ ಇದ್ದಾರೆ. ಸೋಮವಾರದಿಂದ ತುಮಕೂರು ಜಿಲ್ಲೆಯಿಂದ ಈ ಪ್ರವಾಸ 4ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಶಿರಾ ತುರುವೇಕೆರೆಯಲ್ಲಿ ಶಕ್ತಿ ಪ್ರದರ್ಶನವನ್ನ ನಡೆಸಲಾಯಿತು. ಜಿಲ್ಲಾಧ್ಯಕ್ಷ ಸೇರಿದಂತೆ ಹಲವು ಸ್ಥಳೀಯ ಮುಖಂಡರು ಸಾಥ್ ನೀಡಿದರು. ಶಿರಾದಲ್ಲಿ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಶಿರಾದ ಸಿರಿಗಂಧ ಪ್ಯಾಲೇಸ್ನಲ್ಲಿ ಸದಸ್ಯತ್ವ ಅಭಿಯಾನ ಹಾಗೂ ಕಾರ್ಯಕರ್ತರ ಸಭೆಯನ್ನ ನಡೆಸಲಾಯಿತು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಆಂಜಿನಪ್ಪ ಸೇರಿದಂತೆ ಹಲವು ಸ್ಥಳೀಯ ಮುಖಂಡರು ನಿಖಿಲ್ಗೆ ಸಾಥ್ ನೀಡಿದರು. ರಾಜ್ಯ ಪ್ರವಾಸದ ವೇಳೆ ಕಾರ್ಯಕರ್ತರನ್ನ ಭೇಟಿ ಮಾಡಿ ಪಕ್ಷಕ್ಕಾಗಿ ದುಡಿಯೋ ತಳಮಟ್ಟದ ಕಾರ್ಯಕರ್ತರನ್ನ ಗುರುತಿಸೋ ಕೆಲಸವನ್ನ ಮಾಡ್ತೀನಿ ಅಂತ ತಿಳಿಸಿದರು. ಈಗ ಹೋಗೋಣ ಎಲ್ಲರೂ ಜನಗಳ ಬಳಿ. ಯಾಕೆ ಜನತಾದಳ ಪಕ್ಷಕ್ಕೆ ಮುಂದೊಂದು ದಿನ ಸ್ವತಂತ್ರವಾದಂಥ ಒಂದು ಸರ್ಕಾರ ರಚನೆ ಮಾಡ್ತಕ್ಕಂಥ ಒಂದು ಅವಕಾಶ ಕೊಡ್ಲಿಕ್ಕಿಲ್ಲ ಅಂತಕ್ಕಂಥದ್ದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, ಮುಖ್ಯಮಂತ್ರಿಗಳಾಗಿ, PWD ಸಚಿವರಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಅಪಾರ ಸಾಧನೆಗಳಿದೆ. ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥ ಬಹಳ ಚಿಕ್ಕ ವಯಸ್ಸಿನಲ್ಲಿ, ಕಮ್ಮಿ ಅವಧಿ 20 ತಿಂಗಳು 14 ತಿಂಗಳಲ್ಲಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇವತ್ತಿಗೂ ಮನೆ ಮಾತಾಗಿದೆ, ಎಲ್ಲರ ಹೃದಯದಲ್ಲಿದೆ. ಆದರೆ ಚುನಾವಣೆ ಆದಾಗ ಯಾಕೆ ಜನತಾದಳ ಪಕ್ಷಕ್ಕೆ ಮತ ಆಗಿ ಪರಿವರ್ತನೆ ಆಗ್ತಾ ಇಲ್ಲ? ಏಕೆಂದ್ರೆ ನಾವು ಜನಗಳ ಜೊತೆಲಿ ಇರ್ಬೇಕಣ, ಛಲ ಇಟ್ಕೊಳ್ಳೋಣ, ಹೋರಾಟ ಕೊಡೋಣ. ನಾ 3 ಸಲ ಸೋತಿರ್ಬೋದು, ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾವ ಕಣಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದ್ರೆ ನನ್ನ ಗುರಿ ಸಂಸದ ಆಗೋದಲ್ಲ, ನನ್ನ ಗುರಿ ಶಾಸಕ ಆಗೋದಲ್ಲ. ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ಒಂದು ದಡ ಮುಟ್ಟಿಸ್ತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿಯ ಒಂದು ಗುರಿ. ದಯಮಾಡಿ ನಾವೆಲ್ಲರೂ ಸೇರಿ ಈ ಪ್ರಾದೇಶಿಕ ಪಕ್ಷದ ಅಸ್ಮಿತೆಯನ್ನು ಕಾಪಾಡೋಣ. ಪಕ್ಷಕ್ಕೆ ಒಂದು ಇತಿಹಾಸ ಇದೆ, ಪಕ್ಷದಲ್ಲಿ ಸಾಕಷ್ಟು ಜನ ಹಿರಿಯ ಮುಖಂಡರುಗಳ ಸೇವೆ ಇದೆ. ಇಂಥ ಒಂದು ಐತಿಹಾಸಿಕವಾದಂಥ ಒಂದು ಪಕ್ಷದಲ್ಲಿ ತಾವೆಲ್ಲ ಏನು ಗುರುತಿಸ್ಕೊಂಡು ಇವತ್ತು ಹೆಜ್ಜೆ ಆಗ್ತಾ ಇದ್ದೀರಿ. 3 ವರ್ಷ ಅಂದ್ರೆ ವರ್ಷಕ್ಕೆ 365 ದಿನ ಇಂಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.